ಸ್ವಾಭಿಮಾನಕ್ಕಿಲ್ಲ ಸೋಲು ಆಡುವ ಜನಕ್ಕಿಲ್ಲ ಗೋಳು. ಸ್ವಾಭಿಮಾನಕ್ಕಿಲ್ಲ ಸೋಲು ಆಳುವ ಜನಕ್ಕಿಲ್ಲ ಗೋಳು. ಸ್ವಾಭಿಮಾನಕ್ಕಿಲ್ಲ ಸೋಲು ಆಡುವ ಜನಕ್ಕಿಲ್ಲ ಗೋಳು. ಮಾನಾಭಿಮಾನಕ್ಕಾಗಿ ತಲೆ ಎತ್ತಿ ನೀ ನಿಲ್ಲು, ತಲೆ ಎತ್ತಿ ನೀ ನಿಲ್ಲು. ಸ್ವಾಭಿಮಾನಕ್ಕಾಗಿ ತಲೆ ಎತ್ತಿ ನೀ ನಿಲ್ಲು, ತಲೆ ಎತ್ತಿ ನೀ ನಿಲ್ಲು. ಸ್ವಾಭಿಮಾನಕ್ಕಿಲ್ಲ ಸೋಲು ಆಡುವ ಜನಕ್ಕಿಲ್ಲ ಗೋಳು. ಸ್ವಾಭಿಮಾನಕ್ಕಿಲ್ಲ ಸೋಲು ಆಡುವ ಜನಕ್ಕಿಲ್ಲ ಗೋಳು. ಹರಿವ ನದಿಯ ಕಟ್ಟೆಯ ನೋಡಿ ಮತ್ತೆ ಹಿಂದೆ ಹರಿಯುವುದೇನು? ಹರಿವ ನದಿ ಕಟ್ಟೆಯ ನೋಡಿ ಮತ್ತೆ ಹಿಂದೆ ಹರಿಯುವುದೇನು? ಆರೋ ಹಕ್ಕಿ ಬಲೆಯನ್ನು ಕಂಡು ಗೂಡಿನಲ್ಲೇ ಕೂರುವುದೇನು? ಆರೋ ಹಕ್ಕಿ ಬಲೆಯನ್ನು ಕಂಡು ಗೂಡಿನಲ್ಲೇ ಕೂರುವುದೇನು? ಹರಿವ ನದಿಯ ಕಟ್ಟೆಯ ನೋಡಿ ಮತ್ತೆ ಹಿಂದೆ ಹರಿಯುವುದೇನು? ಹರಿವ ನದಿ ಕಟ್ಟೆಯ ನೋಡಿ ಮತ್ತೆ ಹಿಂದೆ ಹರಿಯುವುದೇನು? ಆರೋ ಹಕ್ಕಿ ಬಲೆಯನ್ನು ಕಂಡು ಗೂಡಿನಲ್ಲೇ ಕೂರುವುದೇನು? ಆರೋ ಹಕ್ಕಿ ಬಲೆಯನ್ನು ಕಂಡು ಗೂಡಿನಲ್ಲೇ ಕೂರುವುದೇನು? ಧೈರ್ಯ ಕುಂಟು ದಾರಿ ನೂರು, ಧೈರ್ಯ ಕುಂಟು ದಾರಿ ನೂರು, ಮನಸ್ಸಿನಲ್ಲೇ ಮಾರ್ಗವ ತೋರು. ಮನಸ್ಸಿನಲ್ಲೇ ಮಾರ್ಗವ ತೋರು. ಮಾನಾಭಿಮಾನಕ್ಕಾಗಿ ತಲೆ ಎತ್ತಿ ನೀ ನಿಲ್ಲು, ತಲೆ ಎತ್ತಿ ನೀ ನಿಲ್ಲು. ಸ್ವಾಭಿಮಾನಕ್ಕಿಲ್ಲ ಸೋಲು ಆಳುವ ಜನಕ್ಕಿಲ್ಲ ಗೋಳು. ಸ್ವಾಭಿಮಾನಕ್ಕಿಲ್ಲ ಸೋಲು ಆಡುವ ಜನಕ್ಕಿಲ್ಲ ಗೋಳು. ದಾನವಿತ್ತ ದಾನವರು ನಮ್ಮ ಹಿರಿಯ ತಲೆಮಾರು, ದಾನವಿತ್ತ ದಾನವರು ನನ್ನ ಹಿರಿಯ ತಲೆಮಾರು. ದಾನವಿತ್ತ ದಾನವರು ನಮ್ಮ ಹಿರಿಯ ತಲೆಮಾರು, ದಾನವಿತ್ತ ದಾನವರು ನಮ್ಮ ಹಿರಿಯ ತಲೆಮಾರು. ಸೋಲನೆಂದು ಒಪ್ಪದಂತ ಸ್ವಾಭಿಮಾನಿ ವೀರರು, ಸೋಲನೆಂದು ಒಪ್ಪದಂತ ಸ್ವಾಭಿಮಾನ ವೀರರು. ಆ ವೀರ ನೆತ್ತರದೊಡನೆ ನೀ ಸೋಲನೊಪ್ಪದಿರು, ನೀ ದಾರಿ ತಪ್ಪದಿರು. ಸ್ವಾಭಿಮಾನಕ್ಕಿಲ್ಲ ಸೋಲು ಆಳುವ ಜನಕ್ಕಿಲ್ಲ ಗೋಳು. ಸ್ವಾಭಿಮಾನಕ್ಕಿಲ್ಲ ಸೋಲು ಆಳುವ ಜನಕ್ಕಿಲ್ಲ ಗೋಳು. ಮಾನಾಭಿಮಾನಕ್ಕಾಗಿ ತಲೆ ಎತ್ತಿ ನೀ ನಿಲ್ಲು, ತಲೆ ಎತ್ತಿ ನೀ ನಿಲ್ಲು. ಜೈ ಭೀಮ್. ಬಿಜೆಪಿಯವರು 10 ವರ್ಷದಲ್ಲಿ 40% ಕ್ಲೋಸ್ ಮಾಡಿದ್ರು. ಈಗ 100 ವರ್ಷ ಖಾಸಗೀಕರಣದಲ್ಲಿದೆ. ಇನ್ನು ಮುಂದೆ ಪರಿಶಿಷ್ಟ ಜಾತಿ ವರ್ಗದ ಜನರ ಮಕ್ಕಳು ಎಷ್ಟೇ ಓದಿಕೊಂಡ್ರು ಕೂಡ ಅವ್ರಿಗೆ ಉದ್ಯೋಗ ಸಿಗಲ್ಲ. ಹಿಂದುಳಿದ ವರ್ಗದವರಿಗೆ ಉದ್ಯೋಗ ಸಿಗಲ್ಲ, ಮುಸಲ್ಮಾನರಿಗೆ ಉದ್ಯೋಗ ಸಿಗಲ್ಲ, ರೈತ ಮಕ್ಕಳಿಗೆ ಉದ್ಯೋಗ ಸಿಗಲ್ಲ, ಶೂದ್ರ ಮಕ್ಕಳಿಗೆ ಉದ್ಯೋಗ ಸಿಗಲ್ಲ. ಸರಿ, ಉದ್ಯೋಗ ಸಿಗಲ್ಲ ಅಂದಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು? ಭೂಮಿ ಬೇಕು. ಭೂಮಿ ಇದ್ರೆ ಏನಾದ್ರು ಬೆಳಕ ತಿನ್ಬೋದು. ನಮ್ಮ ಹತ್ರ ಭೂಮಿ ಇಲ್ಲ. ಭೂಮಿ ಎಲ್ಲಾದ್ರೂ ಅರ್ಧ ಗ್ರಾಮಾಂತರ ಪ್ರದೇಶದಲ್ಲಿದ್ರೆ ಅದಕ್ಕೆ ಪತ್ರ ಇರಲ್ಲ, ಅದಕ್ಕೆ ಭೂಮಿದೋಯ್ತು. ಸರಿ, ಭೂಮಿ ಇಲ್ಲ, ವ್ಯಾಪಾರ ಮಾಡಬೇಕು. ವ್ಯಾಪಾರ ಗೊತ್ತಿಲ್ಲ, ವ್ಯಾಪಾರ ನಮಗೆ ಗೊತ್ತಿಲ್ಲ. ಗೊತ್ತಿದೆ ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ಲೋನ್ ತಗೊಳಕ್ಕೆ ಸಾಧ್ಯ ಇಲ್ಲ ವ್ಯಾಪಾರಿಗಳು. ನೀವತ್ತು ಭತ್ತ ಗಿಟ್ಟ ಪೈಗಿ ಶಾಸ್ತ್ರಿ ಗೀಸ್ತ್ರಿ ಅಂತ ಹೋಗಿ ಓಟಿ ತಗೊಂಡು 5 ಕೋಟಿ ಕೊಡ್ತಾರೆ, ಲಾಡ್ಜ್ ತಗೊಂಡ್ರೆ 1 ಕೋಟಿ ರೂಪಾಯಿ ಕೊಡ್ತಾರೆ. ಆದ್ರೆ ಬೇರೆ ತರ ಲೋನ್ ತಗೊಳ್ಳಕ್ಕೆ ಸಾಧ್ಯವಿಲ್ಲ. ಅಲ್ಲಿ ಕೆಲಸ ಇಲ್ಲ, ಭೂಮಿ ಇಲ್ಲ, ವ್ಯಾಪಾರ ಇಲ್ಲ. ಹಂಗಾರೆ ಬದುಕೋದು ಹೆಂಗೆ? ಬದುಕೋದು ಹೆಂಗೆ ಅಂದ್ರೆ 5 ವರ್ಷದ ಪರಿಸ್ಥಿತಿ ಏನಾಗ್ತಾ ಇದೆ? ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಈ ಸಮಸ್ಯೆ ಸಿಕ್ಕಾಕೊಂಡಿದ್ದೀವಿ ನಾವು. ಅದನ್ನ ನಾವು ಯೋಚನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಟಿವಿ ಬಳಸಿದ್ರೆ ಕಮ್ಮಿ ಒಳ್ಳೆಯದು. ಆ ಟಿವಿಯಲ್ಲಿ ನಮ್ಗೆ ಸಂಬಂಧಪಟ್ಟಿದ್ದು ಯಾವುದೂ ಇರಲ್ಲ. ವಾಟ್ಸಪ್ಗಳು ನಮಗೆ ಸಂಬಂಧಪಟ್ಟಿದ್ದು ಯಾವುದೂ ಇರಲ್ಲ. ಫೇಸ್ಬುಕ್ಗಳು ನಮಗೆ ಸಂಬಂಧಪಟ್ಟಿದ್ದು ಯಾವುದೂ ಇರಲ್ಲ. ಪ್ರಿಂಟೆಡ್ ಮೀಡಿಯಾ ನಾವು ತಗೊಂಡ್ಬೇಕು 3-4-5 ಗಂಟೆ ಓದ್ಬಿಟ್ಟಿರಿಗೆ, ಆದರೆ ನಮಗೆ ಸಂಬಂಧಪಟ್ಟಿದ್ದು ಯಾವುದು ಕೂಡ ಇರಲ್ಲ. ಹಾಗಾಗಿ ಬಂಧುಗಳೇ, ಇವತ್ತು ಬಹಳ ಇಕ್ಕಟ್ಟು ಪರಿಸ್ಥಿತಿ ಸಿಕ್ಕಾಕೊಂಡಿದ್ದೀವಿ ನಾವು. ಇವತ್ತು ನೋಡಿ, ಕರ್ನಾಟಕದಲ್ಲಿ 2 ಕೋಟಿ ಜನ ಪರಿಶಿಷ್ಟ ಜಾತಿ ವರ್ಗದವರಿದ್ದಾರೆ. 80 ವರ್ಷದಲ್ಲಿ ಒಬ್ಬನೇ ಸಿಎಂ ಮಾಡಿಲ್ಲ.
ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂತ ಹೇಳ್ತಾರೆ, ಚುನಾವಣೆ ಟೈಮಲ್ಲಿ ಮಾತ್ರ ಹೇಳ್ತಾರೆ, ತಮಾಷೆ ಹೇಳ್ತಿರ್ತಾರೆ ನನ್ನ ಕಡೆ. ಆ ರೀತಿ ಚೀಫ್ ಮಿನಿಸ್ಟರ್ ಮಾಡ್ತೀವಿ ಹೇಳ್ರಿ ಸಾರಿ ನಿಮಗೆ ಅಂತ ನಮ್ಮ ಡ್ಯಾನ್ಸ್ ಮಾಡ್ಕೊಂಡು ಹೋಗಿ ದಲಿತರ ಸೇವೆ ಮಾಡ್ತಾರಂತೆ, ದಲಿತರ ಸೇವೆ ಮಾಡ್ತಾರಂತೆ, ನಡ್ರಪ್ಪ ಅಂತ ಓದೋರು ಬರೆದವರು, ಅಂಬೇಡ್ಕರ್ ಹೆಸರಲ್ಲಿ ಓದೋರು, ಅಂಬೇಡ್ಕರ್ ಹೆಸರಲ್ಲಿ ವಿದ್ಯಾಭ್ಯಾಸ ಪಡಿಸಿಕೊಂಡಂತ ಜನಗಳು ಇವತ್ತು ದಲಿತ ಸಂಸ್ಥೆಗಳಾಗಿ ಅಪಪ್ರಚಾರಗಳನ್ನು ಮಾಡಿ ಚುನಾವಣೆಗೆ ಸಿಎಂ ಮಾಡ್ತಾರೆ ಅಂತ ಹೇಳ್ತಾರೆ. ನನಗೆ ಜ್ಞಾಪಕ ಇದೆ, 35 ವರ್ಷದ ಹಿಂದೆಗಡೆ ಬಸಲಿಂಗಪ್ಪನ ಸಿಎಂ ಮಾಡ್ತೀವಿ ಅಂದ್ರು. ಬಸಲಿಂಗಪ್ಪನ ಸಿಎಂ ಮಾಡೋದ್ಬಿಡಿ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಕೊಡಲಿಲ್ಲ, ಕಾಂಗ್ರೆಸ್ ಮನುಷ್ಯ. ಅದಾದ್ಮೇಲೆ KS ರಂಗನಾಥ್ ಮಾಡ್ತೀವಿ ಅಂದ್ರು, ರಂಗನಾಥ್ ಕೇಳ್ಕೊಂಡ್ರು. ಮಲ್ಲಿಕಾರ್ಜುನ ಖರ್ಗೆ ಬೆಳಗ್ಗೆ ಆಗಿಲ್ಲ, ಕೂದಲೇ ಪೂಜೆ ಹೊಟ್ಟೆ ಸಿಎಂ ಬಂದಾರ ಆಗಿಲ್ಲ. ಪರಮೇಶ್ವರ್ ಮಾಡ್ತೀವಿ ಅಂತ ಹೇಳಿದ್ರು, ಅದು ಕೂಡ ಆಗಿಲ್ಲ. ಈ ಸಾರಿ ಕೂಡ ಹೇಳಿದ್ರು, ಅದು ಕೂಡ ಆಗಿಲ್ಲ. ಈಗ ತಿರ್ಗಾ ಹೇಳಕ್ ಬೇಕಾದ್ರೆ ಅದನ್ನ ಸಾಧ್ಯನಂದ್ರೆ ಸಾಧ್ಯನಾ ನೋಡಿ. ಒಂದು 3 ಕಡೆ ಸಿಎಂ ಮಾಡೋದು ಕಾಂಗ್ರೆಸ್. ಎಲ್ರಿಗೂ ಏನು ಗೊತ್ತಾ, ಮಹಾರಾಷ್ಟ್ರದಲ್ಲಿ ಸಿಂಧೆ ಅಂತ ಸುಶೀಲ್ ಕುಮಾರ್ ಸಿಂಧೆ ಅಂತ 3-4 ದಿನ ಗೌರ್ಮೆಂಟ್ ಹೋಗ್ತಾ ಅರ್ಪಪ್ರವಾಗಿತ್ತು. ಸುಮ್ಮನೆ ಅವ್ರು ಮಾಡಿದ್ರು, ಏನೋಡ ದಲಿತರು ಮಾಡಿದ್ವಿ, ಗೌರ್ಮೆಂಟ್ ಬರಲಾಗ್ತರು ಮಾಡಿದ್ರು. ಇನ್ನು ಪಂಜಾಬಲ್ಲಿ ವರ್ಷದಿಂದ ಇದೆ ರಾಜಲಕ್ಷ್ಮಿ ನನಗೆ ಗೌರ್ಮೆಂಟ್ ಹೋಗ್ತಾರೆ ಮಾಡಿದ್ರು, ಅದು ಗೌರ್ಮೆಂಟ್ ಬರಲಿಲ್ಲ. ಈ ರೀತಿ ಮಾಡ್ತಾ ಇದ್ರೆ ಕರ್ನಾಟಕದಲ್ಲಿ ಕೂಡ ಆಗಲ್ಲ. ಅದರಿಂದ ಇವತ್ತು ಕರ್ನಾಟಕದಲ್ಲೀಗ ಸಿದ್ದರಾಮಯ್ಯನು ಚೀಫ್ ಮಿನಿಸ್ಟರ್ ಆದಾಗ STPTS ಕಾಂಟ್ಯಾಕ್ಟ್ ಮಾಡಿದ್ರು. ಪರಿಷ್ಠ ಜಾತಿ ವರ್ಗದವರಿಗೆ ಅಲರ್ಟ್ ಆದಂತ ಪಂಡಿತ ಬೇರೆ ಉಪಯೋಗ ಮಾಡಬಾರ್ದು, ಅಕಸ್ಮಾತ್ ಮಾಡಿದ್ರೆ ಅವರ ಜೈಲಿಗೆ ಹಾಕಬೇಕು ಅಂತ ಕಾನೂನು ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯ ಅದೇ ಕಾನೂನು 7 ಆಕ್ಟ್ ಅಂತ ಮಾಡಿಕೊಂಡು ಅದರಲ್ಲಿ ಪರಮಾಧಿಕಾರ ಯಾವ ಬೇಕಾದ್ರೂ ಕೊಡಬಹುದು ಅಂತ ಹೇಳಿ 5 ವರ್ಷದಲ್ಲಿ 50,000 ಕೋಟಿ ಕೊಟ್ಟವ್ರೆ. ಏನಕ್ಕೆ? ಡ್ಯಾಮ್ ಕಟ್ಟಕ್ಕೆ, ಹೈಯರ್ ಎಜುಕೇಷನ್ಗೆ, ಪಬ್ಲಿಕ್ ವರ್ಕ್ಸ್ಗೆ, ಮೆಟ್ರೋಗೆ, ಇಂಥವ್ರಿಗೆ 50,000 ಕೋಟಿ ಕೊಟ್ಟಿದ್ದಾರೆ. ಅವರಾದ ಮೇಲೆ ಕುಮಾರಸ್ವಾಮಿ 1 ವರ್ಷ ಇದ್ರು, 10,000 ಕೋಟಿ ಕೊಟ್ಟಿದ್ದಾರೆ. ಬಿಜೆಪಿ 4 ವರ್ಷ ಇದ್ರು, 40,000 ಕೋಟಿ ಕೊಟ್ಟವ್ರೆ. ಅಂದ್ರೆ 1,00,000 ಕೋಟಿನ ಲಕ್ಷ ಕೋಟಿ ದುಡ್ಡನ್ನ ಪರಿಷ್ಠ ಜಾತಿ ವರ್ಗ ಸೇರಿದ ದುಡ್ಡನ್ನ ತಗೊಂಡೋಗಿದ್ದಕ್ಕೆಲ್ಲ ಕೊಟ್ಟಿದ್ದಾರೆ. ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ನಾವು ಮಾತಾಡಿದ್ರೆ ಸಿದ್ದರಾಮಯ್ಯ ಹೇಳ್ತಾರೆ, ಗುಣಪ್ಪರೇ ಡ್ಯಾಮ್ ಕೆಳಗಡೆ ದಲಿತ ಭೂಮಿ ಇಲ್ವಾ? ನಮ್ಮ ನಗರಾಜ್ಯ ಅವರ ಹತ್ರ ಮತ್ತು ಕ್ಯಾಲೆಂಡರ್ಗಳನ್ನು ನೀವು 50 ರೂಪಾಯಿ ಕ್ಯಾಲೆಂಡರು ಮತ್ತು 200 ರೂಪಾಯಿ ಡೈರಿ ನೀವು ಕೊಟ್ಟು ತಗೊಂಡೋಗಬೇಕು. ಮೇಲೆ ಆಗಿದೆ. ಅದು ಇವತ್ತು ನಮ್ಮ ರಾಷ್ಟ್ರೀಯ ಸಂಯೋಜಕರು ಸ್ವಲ್ಪ ಡಿಸ್ಕೌಂಟ್ ಘೋಷಣೆ ಮಾಡಿರೋದು ನಮ್ಮ ಪುಣ್ಯ. ಅವ್ರು ಯಾವಾಗಲೂ ಡಿಸ್ಕೌಂಟ್ ಪರವಾಗಿಲ್ಲ, ಅವರು ಭಾಳ ಸ್ಟ್ರಿಕ್ಟು, ನಿಮ್ಗೆ ಗೊತ್ತು. ಅವ್ರು ಇವಾಗ 50 ರೂಪಾಯಿಗೆ ಅದು ಕ್ಯಾಲೆಂಡರ್ ನೀವು ತೊಗೊಂಡೋಗ್ಬೇಕು. ಭಾಳ ಅದ್ಭುತವಾದ ಕ್ಯಾಲೆಂಡರ್, ಎಲ್ಲ ಕಡೆಯಿಂದ ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದೆ. ನಮ್ಮ ಪಕ್ಷದ ಹೊರಗಡೆ ಇರೋರು ಕೂಡ ಕ್ಯಾಲೆಂಡರ್ ಕೊಡಿ ಅಂತಾರೆ, ಅವ್ರಿಗೆ ಕೊಡ್ತಾ ಇಲ್ಲ ನಾವು. ಈಗ ನಮ್ಮ ರಾಷ್ಟ್ರೀಯ ಸಂಯೋಜಕರಾದಂಥ ಸನ್ಮಾನ್ಯ ಗೋಪಿನಾಥ್ ಸಾಹೇಬರು ನಮ್ಮನ್ನು ಉದ್ದೇಶಿಸಿ ಮಾತಾಡ್ತಾರೆ. ನಮ್ಮ ಜನ ನೋಡ್ಕೊಳಕ್ಕೆ